ಹೆದರಬೇಕಾದಿಲ್ಲ, ನೀನು ಸುಮ್ಮನೆ ಕುಳಿತು. ನಿನಗೆ ಮುನಿದು ಪದಗಳ ಏನೋ ಮಾಡಬಹುದು. ಯಾಕೆಂದ್ರೆ ನಾನೊಬ್ಬ ಮಹಾರಥಿ. ಮಹಾರಥಿಗಿರಬಹುದಾದ ಲಕ್ಷಣಗಳೇನು ಗೊತ್ತುಂಟ ನಿಮಗೆ? ರಣಧರ್ಮಶಾಸ್ತ್ರ ಎಷ್ಟನೇ ಪುಟ? 3ನೇ ಅಧ್ಯಾಯ 420ನೇ ಪುಟ. ಸರಿ ಉಂಟು. ಅದರಲ್ಲಿ ಏನು ಬರುತ್ತದೆ? ಮಹಾರಥಿಯ ಲಕ್ಷಣಗಳೇನು? ತನ್ನನ್ನು, ತನ್ನ ರಥವನ್ನು, ತನ್ನ ಕುದುರೆಗಳನ್ನು, ತನ್ನ ಸಾರಥಿಯನ್ನು, ತನ್ನ ಕೇತನವನ್ನು ಎಲ್ಲವನ್ನ ರಕ್ಷಿಸಿಕೊಂಡು ವಿರೋಧಿಗಳನ್ನ ಬಗ್ಗು ಬಡಿಯುವವನೇ ಮಹಾರಥಿ ಅಂತ ಹೇಳಿಸಿಕೊಡ್ತಾನೆ. ಬರ್ಲಿ ಜೋರ ಚಪ್ಪಾಳೆ. ನಿಜವಾಗಿ ಇನ್ನು ಕೆಲವುಂಟು ಹೇಳುದಿಲ್ಲ, ಹೊತ್ತಾಗಿ ಆ 420ನೇ ಪುಟದಲ್ಲಿ ಏನೇನು ಉಂಟು, ಆ 420ನೇ ಅಷ್ಟು ಲಕ್ಷಣ ಉಂಟು ನೋಡಿ. ಎಲ್ಲವನ್ನ ಅಷ್ಟನ್ನು ನಾನು ಅರಗಿಸಿಕೊಂಡಿದ್ದೆ. ಆದ್ದರಿಂದಾಗಿ ಹೆದರಬೇಕಾದಿಲ್ಲ. ನೋಡು, ಬರುವುದು ಸಿದ್ಧ ಹೋದ. ರಥ ಸಿದ್ಧಪಡಿ. ಧೈರ್ಯ ಕೊಟ್ಟ ಮೇಲೆ ನಾನು ಬರ್ತೇನೆ. ನೋಡಿ ನೋಡಿ ಹಾಗೆ ಕುದುರೆ ಒಂದು ಕಟ್ಟಿದ್ದೇನೆ ರಥಕ್ಕೆ. ಏನಾಯ್ತು? ಅಷ್ಟು ಮುಂದೂಡ್ಲಿಕ್ಕೆ ಆಗುವುದಿಲ್ಲ. ಯುದ್ಧವನ್ನು ಮುಂದೂಡಲಾಗಿದೆ. ಕೌರವನ ಹೆಂಡತಿ ಚಿ ಹ ಕುಂ ಸೌ ಆಗಿರಲಿ. ಚಿರ ಹರಿದ್ರ ಕುಂಕುಮ ಸೌಭಾಗ್ಯವತಿಯಾಗಿರಲಿ. ನನ್ನ ಅನುಗ್ರಹ. ಅಲ್ಲ, ಅವಳೋದೆಲ್ಲ ಬಿಡ್ತಾಳಂತ ತಿಳಿಯಲ್ಲ. ಅದು ಅಲ್ಲದಿದ್ರೆ ಈಗ ಮತ್ತೆ ಒಂದು ಎಂತೆಂತ ದಷ್ಟಪುಷ್ಟ ಕುದುರೆಗಳುಂಟು ನಮ್ಮ ನ್ಯಾಯದಲ್ಲಿ. ಹೋಗಿ ಹೋಗಿ ನೋಡಿದ್ಯಾ? ಒಂದು ಆ ಬಡಕಲ ಕುದುರೆ ಆಯ್ತಾ, ಮತ್ತೊಂದು ಮೈ ತುಂಬ ಕಚ್ಚಿ, ಮತ್ತೊಂದು ಕಾಲು ಮುರಿದ ಕುದುರೆ. ಅದನ್ನೆಲ್ಲ ಹಿಡಿದುಕೊಂಡು ನಾನು ಮರ್ಯಾದೆ ಮಾಡ್ತದೆ. ನಾನು ಧನ, ನಾನು ಪ್ರಾಣವನ್ನಾದ್ರೂ ಬಿಟ್ಟೇನೆ, ಪ್ರಾಣವನ್ನ ಕಾಲ ಕಸ, ಆದ್ರೆ ಮಾನವನ್ನ ಕಳೆದುಕೊಳ್ಳಿಕ್ಕಿಲ್ಲ. ಈ ರೀತಿ ಹಾಗಲ್ಲ, ನೀವು ಹಾಗೆ ಯೋಚನೆ ಮಾಡುವುದು ಬೇಡ. ಏನು ಇಂತಹ ಬಡಕಲು ಕುದುರೆಯನ್ನು ತಂದು ರಥಕ್ಕೆ ಕಟ್ಟಿದ್ದೇನೆ ಅಂತ ನಿಮಗೆ ಬೇಸರ ಅಲ್ವಾ? ಅದು ನೀವು ಯೋಚನೆ ಮಾಡುವುದು ಬೇಡ. ಯಾಕೆ ಅಂತಹ ಕುದುರೆಯನ್ನೇ ನಾನು ತಂದಿದ್ದೇನೆ? ಏನಾದ್ರೂ ಮೈ ತುಂಬಾ ಇರುವುದು ಏನು ಕಜ್ಜಿಗಳು ಅಂತ ಭಾವಿಸಿದ್ರೆ ಗಾಯ ಕುದುರೆ ಯಾಕೆ? ಅಯ್ಯೋ, ಬಡಕಲು ಕುದುರೆಯೇ ಆಗಬೇಕು. ಏನ್ ನಮ್ಮಲ್ಲಿ ದಷ್ಟಪುಷ್ಟವಾಗಿರುವಂತಹ ಅಶ್ವಗಳು ಅನೇಕ ಇದ್ರು, ಬಡಕಲುವೇ ಯಾಕೆ ಬೇಕು? ಈಗ ಯುದ್ಧ ಕ್ಷೇತ್ರದಲ್ಲಿ ನಾವು ರಥವನ್ನು ಸಾಗಿಸುವಂತಹ ಕಾಲಕ್ಕೆ ರಥವೆಂಬುವುದು ವೇಗವಾಗಿ ಸಾಗಬೇಕು ಅಂತಾದ್ರೆ ಕುದುರೆಗಳು ಬಡಕಲಾಗಿಯೇ ಇರಬೇಕು. ಗೊತ್ತಾಯ್ತಾ ತಂಗಿ? ಅಂದ್ರೆ ಬಡಕಲಾಗಿದ್ದವರಿಗೆ ಒಳ್ಳೆ ಓಡ್ಲಿಕ್ಕೆ ಆಗ್ತದೆ. ದಪ್ಪಗಿದ್ದ ನೋಡಿ, ನಾನೇ ಸತ್ಯ ನೋಡಿದ್ರೆ ಗೊತ್ತಾಗ್ತದೆ. ಮತ್ತೆ ನಾನೀಗ ನಿಜವಾಗಿ ಸರಿ ಉಂಟು. ಕಜ್ಜಿ ಆದದ್ದೇ ಕಜ್ಜಿ ಅಂತ ನಿಮ್ಗೆ ಹೇಳಿದ್ದೆ ಯಾರು? ಕಜ್ಜಿ ಅಲ್ಲ, ಅದು ಕುದುರೆಯ ಮೈ ಮೇಲಿನ ಸುಳಿ. ಇದು ಆ ಮುರಿದ ಕಾಲು ಯಾಕೆ? ಅಯ್ಯೋ, ಕಾಲು ಹಿಂಗ್ ಮಾಡ್ಕೊಂಡು ಅದು ಕಾಲು ಮುರಿದದ್ದಲ್ಲ. ಓಡುವುದಕ್ಕೆ ಇನ್ನೇನು ಪ್ರಾರಂಭಿಸುತ್ತೇನೆ ಯಾವಾಗ ಅಪ್ಪಣೆ ಸಿಕ್ಕಿತ್ತು ಅಂತ ಕಾಲು ಎತ್ಕೊಂಡಿದ್ದ. ಯಾವಾಗ ಬೆನ್ನು ಚಪ್ಪರಿಸುತ್ತಾರೆ ಆಗ ಓಡ್ತೇನೆ. ಯಾವಾಗ ಹಾರ್ತೇನೆ ಅಂತ ನಿರೀಕ್ಷೆ. ಇದು ನನಗೆ ಗೊತ್ತಿಲ್ಲ ಅಂತ ಅಲ್ಲಿ ಮತ್ತೆ ಅದೆಲ್ಲ ಸಕಲ ಕಲಾ ವಲ್ಲಭನ ನನಗೆ ಇವನಿಗೆ ಎಷ್ಟು ಗೊತ್ತುಂಟು ಅಂತ ಪರೀಕ್ಷೆ ಮಾಡಿದ್ದೆ. ಕಲ್ಪನೆ ಇಲ್ಲದೆ ಆದಷ್ಟು ಅಂದವ ಅಂತ ಮಾಡಿದೆ. ಸರಿ ಉಂಟು, ಸರಿ ಉಂಟು. ತಂಗಿ, ಅವನಿಗೆ ಬೇಕಾದದ್ದ ದಿರಿಸುಗಳನ್ನು ಅಂದ್ರೆ ರಣಕ್ಷೇತ್ರದಲ್ಲಿ ಯಾವುದೇ ತೊಂದರೆ ಎನ್ನುವುದು ಆಗಬಾರದು. ಬಾಣ ಬರುವುದಿಲ್ಲ, ನಾನು ಮಧ್ಯದಲ್ಲೇ ತುಂಡು ಮಾಡ್ತೇನೆ. ಆದರೂ ಬಂದರೆ ಅಲ್ಲಿ ಹೋದ್ರೆ ಮತ್ತೇನು ತೊಂದರೆ? ಅವನಿಗೆ ಅದರ ಬಗ್ಗೆ ಅವಿಶ್ವಾಸ ಉಂಟಾಗ್ತದೆ. ವಿಶ್ವಾಸ ಇರುತ್ತೆ. ಆ ಕಾರಣಕ್ಕಾಗಿ ಹೇಳಿದ್ದೆ. ವಿಶ್ವಾಸವೇ ನಮ್ಮ ಫಲ. ವಿಶ್ವಾಸೋ ಫಲದಾಯಕ. ನಂಬಿಕೆ ಬಹಳ ಮುಖ್ಯವಾದ. ಆದ್ದರಿಂದಾಗಿ ಅವನಿಗೆ ಬೇಕು. ಮತ್ತು ಒಂದು ನಾಳೆ ಕೌರವರು ಹಾಗೆ ತಿಳ್ಕೊಳ್ಳಿಕ್ಕಿಲ್ವಾ? ಅದಕ್ಕೂ ಗೊತ್ತಿಲ್ಲ ಅಂತ
ರಕ್ಷಾ ಕವಚವಾ? ಈ ರಕ್ಷಾ ಕವಚ ಈ ರೀತಿ ರಕ್ಷಾ ಕವಚ ಇವತ್ತೇ ನಾನು ನೋಡಿದ್ದೆ. ಹೌದಾ? ನಾನು ನೋಡುವುದು ಇದೇ ಪ್ರಥಮ. ಹಾಗೆ ಆಗ್ಲಿ. ಹಾಗೆ ತೊಂದರೆ ಇಲ್ಲ. ಎಷ್ಟಾದ್ರೂ ಬಂತಲ್ಲ. ಬಂತಲ್ಲ, ಅದು ಬಹಳ ಮುಖ್ಯವಾದ ಈ ರಕ್ಷಾ ಕವಚವನ್ನು ಈಗ ನಾನು ಇತ್ತಂಗಿಗೆಯು ಕೊಂಡದ ಅತ್ತಿತ್ತಲು ಮಗುಚುತರ್ಜುನ ಅತ್ತಿತ್ತಲು ಮಗುಚುತರ್ಜುನ ತೊಡೆ ಕಂಡ ಅತ್ತಿತ್ತಲು ಮಗುಚುತ ಅರ್ಜುನ ತೊಡೆ ಕಂಡ ಪುರತಸ್ತನೆಯರು ನಗುತ್ತೋ ನಗುತ್ತೋ ಉತ್ತರನು ನೋಡುತ್ತೆಂದರು ಮುದದಿಂದ ಇದೇನಿದು ಆಶ್ಚರ್ಯ? ಅಂಗಿಗೆಯ ಇಂಥ ಕರೆದುಕೊಂಡು ರಣಕ್ಷೇತ್ರಕ್ಕೆ ಹೋಗುದಾ? ಹೋದ್ರೆ ಜಯ ಆಗೋದಕ್ಕೆ ಸಾಧ್ಯ ಉಂಟಾ? ತಂಗಿ ಕೇಳು. ಹೇಳು. ಅದಲ್ಲದೆ ಹೋದ್ರೆ ಯುದ್ಧ ಪೋಷಕಗಳನ್ನ ಹೇಗೆ ಧರಿಸಬೇಕಂತ ಹೇಳಿ ಇವರಿಗೆ ಗೊತ್ತಿಲ್ಲ. ಯಾವ್ದಾವ್ದನ್ನ ಎಲ್ಲಿಗೆ ತೊಡಬೇಕು ಅಂತ ಹೇಳಿ ಗೊತ್ತಿಲ್ಲ. ಇವರನ್ನ ಕರೆದುಕೊಂಡು ನೀವು ರಣಕ್ಷೇತ್ರಕ್ಕೆ ಹೋದ್ರೆ ಖಂಡಿತವಾಗಿ ಜಯ ಕಾಣುವುದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ರಣಕ್ಷೇತ್ರಕ್ಕೆ ಹೋಗೋದು ಬೇಡ. ತಂಗಿ ಯುದ್ಧ ಬೇಡ, ಯುದ್ಧ ಬೇಡ. ಕೌರವ ಚಿರಾಯುವಾಗಲಿ ಯುದ್ಧ ಮುಂದೂಡಲಾಗಿದೆ. ಇದೊಂದು ಯುದ್ಧ ಮುಂದೂಡುವುದು, ಅವನಿಗೊಂದು ಆಯುಷ್ಯ ಹೆಚ್ಚು ಮಾಡುವುದು. ಎಂತದಣ್ಣ ಇದೆಲ್ಲ? ಅಂಗಿ ತೊಡ್ಲಿಕ್ಕೆ ಬರುವುದಿಲ್ಲ. ಅವರ ನಕ್ಷತ್ರಕ್ಕೆ ಹೋಯ್ತು. ನಾನು ಅವರಿದ್ರೆ ಮರ್ಯಾದೆ ಹೇಗೆ ಕಳ್ಕೊಳ್ಳಿ ಆಲೋಚನೆ ಮಾಡು ನೀನು. ಅಣ್ಣ ಅವನಿಗೆ ಏನು ಗೊತ್ತಿಲ್ಲ. ಅಣ್ಣ ಅಲ್ಲ, ಏನೂ ಗೊತ್ತಿಲ್ಲ ಅಂತ ಹೇಳಿದ ಮೇಲೆ ಗೊತ್ತಿದ್ದವರು ಒಬ್ರು ಹೇಳಿಕೊಡ್ಬೇಕಲ್ಲ. ಹೇಳಿಕೊಟ್ರೆ ಗೊತ್ತಾಗುವುದಲ್ವಾ? ಇಲ್ಲಿ ನಮ್ಮಲ್ಲಿ ಗೊತ್ತಿದ್ದವರು ಅಂತ ಹೇಳಿದ್ರೆ ಯಾರು? ಸಕಲ ಕಲಾವಲ್ಲವ, ಎಲ್ಲವನ್ನ ತಿಳಿದಿರುವವರು, ಎಲ್ಲ ಅಧ್ಯಾಯವನ್ನು ಓದಿದವರು, ಎಲ್ಲ ಪಠೋಭ್ಯಾಸ ಮಾಡಿದವರು, ಎಲ್ಲವನ್ನ ತಿಳಿದವರು ಯಾರಿದ್ದಾರೆ ನಮಗೆ? ಓದುವುದೇ ತಪ್ಪು ಅಂತ ಇವತ್ತು ಗೊತ್ತಾಯ್ತು. ತಪ್ಪಾಗುವಂಥದ್ದೆಲ್ಲ ಎಲ್ಲ ತಿಳ್ಕೊಂಡ್ರೆ ಎಲ್ಲರಿಗೂ ನಾನೇ ಹೇಳಿಕೊಡ್ಬೇಕು. ಹೇಳಿಕೊಡ್ಬೇಕಪ್ಪ. ನೋಡಿ 420ನೇ ಪುಟ ಮತ್ತೊಂದ್ಸಲ ನೆನಪು ಮಾಡ್ಕೊಳ್ಳಿ. ಎಲ್ಲ ಗೊತ್ತುಂಟು. ನಾನೇ ಆಗ್ತಾ ಇದ್ದೇನೆ. ನೀವು ಹೇಳಿಕೊಟ್ಟು ಮಾಡಿದ್ರೆ ಸಿಗಲ್ವಾ? ಆದ್ರೆ ಇದು ಕವಚವನ್ನ ತೊಟ್ಟುಕೊಳ್ಳುವುದು ಅಲ್ಲ, ಕವಚವನ್ನ ಧರಿಸುವುದು ಅಲ್ಲ, ಮತ್ತೆ ಕವಚವನ್ನ ಅವಚಿಕೊಳ್ಳುವುದು. ಅದು ಸರಿಯಾದ ಶಬ್ದ ಅದು. 421ನೇ ಪುಟದಲ್ಲಿ ಇದು ಉಂಟಲ್ಲ, ಹೀಗೆ ಇಟ್ಟುಕೊಳ್ಳಬೇಕು. ಬಾರ ಇಲ್ಲಿ ಬಾರ, ಅಲ್ಲಿ ಹಿಂದೆ ಕಟ್ಟೋದು. ನಾವೇ ಕಟ್ಟಿ ಕಳಿಸುವುದೇ? ಅದು ಕಟ್ಟೋದು ಹೇಗೆ ನಿನಗೆ ಹೇಳಿಕೊಡ್ತೇನೆ. ಅದಕ್ಕೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ. ಈಗ ನೋಡಿ ಎಷ್ಟು ಲಕ್ಷಣ. ಹಾಗೆ ಒಂದು ಲಕ್ಷಣ ಒಳ್ಳೇದಾಗಿರ್ಬೇಕು. ಸರಿ ಆಯ್ತು. ಹಾಗಿದ್ರೆ ಈಗ ಆಯ್ತಲ್ಲ. ತಂಗಿ ಒಂದು ಆಶ್ಚರ್ಯ ನೋಡಿದ್ಯಾ ನೀನು? ಎಂತ ಆಶ್ಚರ್ಯ ನೋಡಿ. ಏನು ಆಶ್ಚರ್ಯ? 431ನೇ ಪುಟದಲ್ಲಿ ಉಂಟು. ಅದೊಂದು ಸಂಖ್ಯೆ ನೆನಪಿರೋದು ಸಾಕು. ಯಾವುದು? ಯಾವುದು? ರಣಕ್ಷೇತ್ರಕ್ಕೆ ಹೋಗಬಹುದಾದ ಯೋಧ ತನ್ನ ದಿರಿಸುಗಳನ್ನ ತಾನೇ ತೊಟ್ಟುಕೊಳ್ಳಕೂಡದು. ಅಂದ್ರೆ ಮತ್ತೊಬ್ಬರು ತೊಡಿಸಬೇಕು ಅಂತ. ಮತ್ತು ಗುರುತಿಸಬೇಕು. ರಣಕ್ಷೇತ್ರದಲ್ಲಿ ಯುದ್ಧ ಮಾಡುವವ ನಾನು, ಇವ ಪರದೇಶಿ ಸುಮ್ಮನೆ ಕುಳಿತುಕೊಳ್ಳು. ಆದ್ರೆ ಇವನಿಗೆ ನಾನು ತೊಡಿಸಬೇಕಾದ್ರು ಅಂದ್ರೆ ನೋಡು, ಅದ್ರ ಆಶ್ಚರ್ಯ ಹೇಗೆ ಅಂತ ಕಲ್ಪ ಇರ್ಲಿ. ಸಿದ್ಧತೆ ಆಗಿದೆಯಲ್ವಾ? ಸಿದ್ಧತೆ ಆಗಿದೆ. ಹಾಗಾದ್ರೆ ಇನ್ನೇನು ಅಂದ್ರೆ ಇದ್ರೆ ಹೊರಡು. ಒಂದು ಮಾತು ಒಂದಲ್ಲ 10 ಮಾತಾಡು. ಬೇಡ, ಮತ್ತೆ ಹೆಚ್ಚು ಮಾತಾಡು. ಯಾಕಂದ್ರೆ ನೀನು ಎಷ್ಟೆಷ್ಟು ಹೊತ್ತು ಮಾತಾಡಿದ್ರೆ ಅಷ್ಟೊತ್ತು ಉಳ್ಕೊಳ್ತಾನೆ, ಕೌರವ ಉಳ್ಕೊಳ್ತಾನೆ. ಹಾಗಾದ್ರೆ ಎಷ್ಟು ಎಲೆಬ್ರಗನ್ನಳಿಗೆ ಏಳು ಎಲೆಬ್ರಗನ್ನಳೆ ಕೇಳು ಬಗೆಗಳ ಗೆಲುವ ಕಲಗದೋಳಣ್ಣ ಬಗೆಗಳ ಗೆಲುವ ಕಲಗದೋಳಣ್ಣ ನೀನ ಬಲುತರದ ಭೂಷಣವ ತಾರುಣೆ ನೀನ ಬಲುತರದ
ಕಡಿಸುತ್ತ ನಿನ್ನ ಮರುದನದ ಭೂಷಣವ ತಾರನೆ ಕಳಕಳಿಸುತ್ತ ಒಂದು ಮಾತುಂಟು. ಏನು? ನೀವೀಗ ವೈರಿಗಳ ರುಂಡ ಮುಂಡವನ್ನು ಚೆಂಡಾಡೋದಕ್ಕೆ ಹೋಗ್ತಾ ಇದ್ದವರು ಮಣ್ಣ ಆಡ್ತಾರೆ. ಹೌದಾ? ಹೌದು. ಹೋದಂತ ಸಂದರ್ಭದಲ್ಲಿ ಅವರೆಲ್ಲ ಬಂದವರು ಎಂತೆಂತವರು ಚಕ್ರವರ್ತಿಗಳಿದ್ದಾರೆ, ಹೌದು. ಸಿರಿವಂತರಿದ್ದಾರೆ, ಎಲ್ಲವರು ವಿಶೇಷವಾದಂತ ಆಭೂಷಣಗಳನ್ನೆಲ್ಲ ತೊಟ್ಟುಕೊಂಡೇ ಬರ್ತಾರೆ. ಸರಿ. ಅವ್ರ ತಲೆಯೆಲ್ಲ ಕತ್ತರಿಸಿದ ಮೇಲೆ ಅವರೆಲ್ಲ ಬಿದ್ದುಕೊಂಡಿರ್ತಾರೆ. ಯುದ್ಧ ಎಲ್ಲ ಮುಗಿಸಿ ಬರುವಾಗ ಒಂದು ಕೆಲಸ ಆಗ್ಬೇಕು, ಒಂದು ಕೆಲಸ ಆಗ್ಬೇಕು. ಏನು? ಅಲ್ಲಲ್ಲಿ ಬಿದ್ದ ಎಲ್ಲ ಆಭರಣಗಳನ್ನ ನನಗಾಗಿ ಹೆಕ್ಕಿ ತರಬೇಕು. ಆಭರಣ ಎಲ್ಲ ಹೆಕ್ಕಿ ತಂದ್ರೆ ನನಗೆ ಬಹಳ ಸಂತೋಷ ಆಗ್ತದೆ. ಬೇಡ ಬೇಡ ಗೌರವ ಇಲ್ಲಿಂದಲೇ ಆಶೀರ್ವಾದ ಮಾಡ್ತಾ ಇದ್ದೆ. ದೀರ್ಘಾಯುಷ್ಮಾನ್ ಭವ. ಹೋಗಿ ಬಾ. ಎಂತದಣ್ಣ ನಿಮ್ಮದು? ಮರ್ಯಾದೆ ಹೋಯ್ತು. ಎಂತದ್ದು ಮರ್ಯಾದೆ? ಮರ್ಯಾದೆ ಹೋದ್ಮೇಲೆ ಇಷ್ಟಕ್ಕೆ ಹೋಗುದು. ಅಲ್ಲ ಈಗ ಎಂತದ್ದು ಮರ್ಯಾದೆ? ಅಲ್ಲದಿದ್ರೆ ಏನೇ ಇದು ಎಂತದ್ದು? ನಮ್ಮ ಮನೆಯಲ್ಲಿ ಬಂಗಾರಕ್ಕೋ ಒಡವೆಗೋ ಬರಗಾಲವ. ಹೋಗಿ ಹೋಗಿ ಸತ್ತು ಬಿದ್ದವರ ಮೈ ಮೇಲಿದ್ದ ಆಭರಣವನ್ನ ತಂದು ತೆಗೆದುಕೊಂಡು ಬನ್ನಿ. ಇದು ಯಾವ ಜಾತಿ ಮಾತೆ ಇದು? ಏನು ಹೆಣದ ಮೇಲೆ ಹೋಳಿಗೆ ತಿನ್ನುವ ಸಂತೋಷವೇ? ಅದಲ್ಲದಿದ್ರೆ ಅವರು ಸತ್ತವರ ಆಭರಣ ಮರ್ಯಾದೆ ಹೋಯ್ತು. ನಮ್ಮಲ್ಲಿ ಆಭರಣಕ್ಕೆ ಬರಗಾಲವ. ಯುದ್ಧವನ್ನು ಮುಂದೂಡಲಾಗಿದೆ. ಅಣ್ಣ, ಆಭರಣಕ್ಕೆ ಬರಗಾಲ ಆಗಬೇಕು ಅಂತ ಕೇಳಿದ್ದಲ್ಲ. ಅದೆಲ್ಲ ತಂದ್ರೆ ಏನಾಗುತ್ತದೆ ನೋಡು. ಅಲ್ಲಿ ಎಂತೆಂತವರೆಲ್ಲ ಇದ್ದಾರೆ, ಘಟಾನುಘಟಿಗಳೆಲ್ಲ ಇದ್ದಾರೆ. ಅವರ ಹೆಸರನ್ನ ಕೆತ್ತಲ್ಪಟ್ಟಂತಹ ಆಭರಣಗಳು, ಅವರ ಮುದ್ರೆ ಇರುವಂತಹ ಉಂಗುರಗಳು ಅದೆಲ್ಲ ಬಿದ್ದಿರ್ತದೆ. ಹೌದಾ? ಅದೆಲ್ಲ ತೊಂದ್ರೆ. ಆ ರೀತಿ ಹೆಸರಿದ್ರೆ ಕಷ್ಟ ಏನಲ್ಲ, ಮಾರಾಟ ಮಾಡ್ಲಿಕ್ಕೂ ಬರ್ತದೆ. ಮಾರಾಟಕ್ಕೆ ಆಗುತ್ತೆ. ನೀನ್ ಮಾರ್ಬೇಕು, ಅಗತ್ಯ ಉಂಟು. ನಮ್ಮ ಮನೆಯವರೇ ಮಾತಿಗಳಿದೆ. ಅದು ಬೇಡ. ಅದೆಲ್ಲ ತಂದು ಎಲ್ಲಿಡಬೇಕು? ಅಲ್ಲಿ ಸ್ಮಾರಕ ಭವನದಲ್ಲಿ ಇಡಬೇಕು. ಹೌದು. ಅಲ್ಲ, ನನ್ನ ಸಮಾಧಿ ಮೇಲೆ ಇಡು. ನನ್ನ ಸ್ಮಾರಕವಾದ ಸಂಸ್ಮರಣೆ, ಸಂಸ್ಮರಣ, ಸವಿ ನೆನಪಿಗಾಗಿ. ಸವಿ ನೆನಪು. ಯಾಕೆ ಅಂದ್ರೆ ಅಣ್ಣನ ದಿಗ್ವಿಜಯದ ಅಲ್ಲಿ ಹೋದಾಗೆಲ್ಲ ನಿನ್ನ ನೆನಪಾಗಿ ಕಣ್ಣಲ್ಲಿ ನೀರು ಬರಬೇಕು. ಸಂತೋಷದ ಸಂತೋಷದ ನಾಳೆ ಯಾರಾದ್ರೂ ಕೇಳಿದ್ರೆ ತೋರಿಸ್ಲಿಕ್ಕೆ ಬೇಕು. ಅಣ್ಣ ಮಾಡಿದ್ದು. ಅಣ್ಣ ಮಾಡಿ ಅಣ್ಣ ಇವ್ರನ್ನ ಹೊಡೆದಿದ್ದ. ಹೌದು. ಭೀಷ್ಮನ ಗಡ್ಡವನ್ನ ತರು. ಮತ್ತೆ ಕೊಡ್ಬೇಕು ಅವರು ತರ್ಲಿಕ್ಕೆ, ಎಡದರ್ಲಿಕ್ಕೆ. ದ್ರೋಣಾಚಾರ್ಯರ ಜುಟ್ಟನ್ನ ತರೋಣ. ಅವರವರ ಗುರುತಿಗೆ ಅದೆಲ್ಲ ತಂದಿಟ್ರೆ ಒಂದು ನೆನಪಿಗೆ ಆಗ್ತದೆ ಅಂತ ಹೇಳುದನ್ನ. ಇನ್ನು ತಡ ಮಾಡೋದಲ್ಲ. ನೀವು ಹೊರಡುವ ಮುನ್ನ ಒಂದು ಮಂಗಳಾರತಿ ಮಾಡಿ ಕಳಿಸ್ತಾರೆ. ಮಾಡಿಬಿಡು, ಮಾಡಿಬಿಡು. ಮಂಗಳಾರತಿ ಹೇಳು. ಆರತಿ ಬೆಳಗಿದರು, ಆರತಿ ಬೆಳಗಿದರು, ವೈರಿಗಳ ಗೆಲುವು ಬಾರದು, ವೈರಿಗಳ ಗೆಲುವು ಬಾರದು. ಆರತಿ ಬೆಳಗಿದರು, ದೇವದಾರತಿ ಬೆಳಗಿದರು. ಉತ್ತರ ಭೂಪತಿಗಳಿಗೆ ಉತ್ತರ ಭೂಪತಿಗಳಿಗೆ ಜಯವಾಗಲಿ.
ಅಥವಾ ಮುಂದೆ ಹೋಗ್ಬೇಕು? ನಿಲ್ಲು. ಸ್ವಲ್ಪ 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 ನಿಲ್ಲು. ಸಾರಥಿ ಓ. ಅಯ್ಯಬ್ಬಾ. ಏನಾಯ್ತು? ಹೇಳಿದ್ದೀಯಲ್ಲ ನೀವು, ಏನು ಗುಡ್ಡದ ತುದಿಯಲ್ಲಿ ಹುಟ್ಟಿದಂತಹ ಹಾ. ನದಿಗಳು ಅದೆಷ್ಟೇ ಪ್ರಮಾಣದಲ್ಲಿ ಹರಿದು ಬಂದು ಸಮುದ್ರವನ್ನು ಸೇರಿದರೂ ಸಮುದ್ರ ಉಕ್ಕೇರಿ ಬರುವುದಿಲ್ಲವಂತೆ. ಆದರೆ ಇವತ್ತು ಉಕ್ಕಿ ಬರ್ತಾ ಉಂಟು ನೋಡ. ಏನು ಬರ್ತಾ ಉಂಟು ಸಮುದ್ರ ತೆರೆಯಾಗಿ ಬರ್ತಾ ಉಂಟು. ಎಲ್ಲಿ ಕೆರೆ? ಅಷ್ಟೇ ಅಲ್ಲ, ಅಲ್ಲಿ ನೋಡು, ಎಲ್ಲಿ? ಪ್ರಳಯ ಕಾಲದಲ್ಲಿ ಸಮುದ್ರದಲ್ಲಿ ಅಡಗಿರಬಹುದಂತ ಆ ಓದಿಸಿ ಕೆನ್ನಾಲಿಗೆಯನ್ನು ಹೊರಚಾಚುವುದಂತೆ. ಕೆನ್ನಾಲಿಗೆ? ಕೆಂಪು, ಹಳದಿ, ಬಿಳಿ ಎಲ್ಲಾ ಬಣ್ಣಗಳಿಂದ ಅಯ್ಯಯ್ಯೋ. ನೋಡು. ಅಲ್ಲಲ್ಲಿ ಬಡಬಾಕ್ರೆ ಜ್ವಾಲೆಗಳು ಪ್ರಜ್ವಲಿಸುತ್ತಾ ಇದ್ದಾವೆ. ಯಾವ್ಯಾವುದೋ ಬಣ್ಣದಲ್ಲಿ ಆ ರೀತಿ ಆಗ್ತಾ ಉಂಟು. ಆದ್ದರಿಂದಾಗಿ ಇದನ್ನ ಕಂಡ ಮರುಕ್ಷಣ ಏನಾಯ್ತು? ಎಲ್ಲಿ ನೋಡಿದವರೆಲ್ಲ ತಲ್ಲಣಿಪುದು, ಎಲ್ಲಿ ನೋಡಿದವರೆಲ್ಲ ತಲ್ಲಣಿಪುದು, ರಣಮಲ್ಲ ದುರ್ಯೋಧನನೆಲ್ಲ ತಿಳ್ಕೊಂಡೆ, ರಣಮಲ್ಲ ದುರ್ಯೋಧನನೆಲ್ಲ ತಿಳ್ಕೊಂಡೆ. ನಿಲ್ಲು ರಥವ ನೀನೆಲ್ಲಿಗೆ ನಡೆಸುವೆ, ನಿಲ್ಲು ರಥವ ನೀನೆಲ್ಲಿಗೆ ನಡೆಸುವೆ, ಇಲ್ಲವೇ ಕರುಣವೇ ನೆಲ್ಲಿಟ್ಟು ನಿನಗೆ, ಇಲ್ಲವೇ ಕರುಣವೇ ನೆಲ್ಲಿಟ್ಟು ನಿನಗೆ. ಕಾಣುವ ಗೌರವ ಸೇನೆಯ ಉತ್ತರ. ಅಯ್ಯಯ್ಯೋ. ಯುವರಾಜರೇ, ಅಯ್ಯಯ್ಯೋ. ಏನಾಯ್ತು? ಅಲ್ಲಿ ನೋಡು, ಎಲ್ಲಿ ಅಲ್ಲಿ ನೋಡು. ಏನಾಯ್ತು? ಆ ಎಳೆಯಲ್ಲಿ ಬರುತ್ತಾ ಇರಬಹುದಾದ ಆ ಸೇನೆಯ ಪ್ರವಾಹವನ್ನು ನೋಡು. ಅಷ್ಟೇ ಅಲ್ಲ, ಈ ಕಡೆಗೆ ಆನೆ ಗೀಳು ಹಿಡಿತಾ ಇರುವುದನ್ನು ನೋಡು. ಸಾಗರ ಅಂದ್ರೆ ಅಲ್ಲ, ಸೇನಾ ಸಾಗರ ಅಂದ್ರೆ ಹೀಗಿರ್ತದೇನೋ. ಸೇನಾ ಸಾಗರ ಅಂತ ಹೇಳಿದ್ರೆ ಹೀಗೆ. ಅಯ್ಯಯ್ಯೋ, ನಿಮಗೆ ನಾನು ಇವತ್ತಿನವರೆಗೆ ನೋಡಿದ್ದೇ ಇಲ್ಲ. ಕೆಂಪು ಕೆನ್ನಾಲಿಗೆಯಾಗಿ ಕಾಣಿಸ್ತಾ ಇದೆ. ಆ, ಕೆನ್ನಾಲಿಗೆಗಳಲ್ಲ ಅದು. ಆ, ಅದು ಅನೇಕ ವೀರರು ಏರಿ ಬರುವಂತಹ ರಥದ ಕೇತನವರು. ಕೇತನ? ಹೌದು, ಪತಾಕೆ. ಪತಾಕೆ. ಅಯ್ಯೋ, ಯಾವ್ಯಾವ ರೀತಿ ಪತಾಕೆ ಎಲ್ಲ ಉಂಟು. ನಿಮಗೆ ಅದನ್ನ ನಾನು ಪರಿಚಯ ಮಾಡಿಸಿ ಕೊಡ್ತೇನೆ. ನೀವು ಯೋಚನೆ ಮಾಡುವುದು ಬೇಡ. ಕಾರಣ ಆಗ ನಾನು ಪಾಂಡವರ ಬಳಿಯಲ್ಲಿರುವಾಗ ಕೌರವರ ಸೇನೆಯಲ್ಲಿ ಯಾರ್ಯಾರಿದ್ದಾರೆ ಹೇಗೆ ಹೇಗೆ ಎಲ್ಲವೂ ನಮಗೆ ಗೊತ್ತಿದೆ ಸ್ವಾಮಿ. ಹೌದು. ಓ, ಆ ಕಡೆಯಲ್ಲಿ ನೋಡಿ, ಸರ್ಪಕೇತನ. ಹೌದೌದೌದು. ಆ ಮಣಿಮಯ ಖಚಿತವಾಗಿರುವಂತಹ ರಥವನ್ನು ಅಡರಿ ಇತ್ತ ಕಡೆಗಾಗಿ ಬರುತ್ತಾ ಇದ್ದವ ಅವ ಯಾರು? ಅವನೇ ಕೌರವ. ಖಚಿತ ಇದ್ದ ಕಾಣಿಸ್ತಾವ. ಅಯ್ಯೋ, ಆ ಕೌರವ ನಿಮಗೆಲ್ಲ ಲೆಕ್ಕುವ. ನರಿ ಕೂಗಿದ ಕೂಗುವ ಅವು ನಿಮ್ಗೆ ಲೆಕ್ಕುವ ಹೇಳಿ. ಓ, ಅದ್ ಬೇಡ. ಈ ಕಡೆಯಲ್ಲಿ ನೋಡಿ, ಅದೇನೋ ಅಂತ ಗೊತ್ತಾಯ್ತಾ ನಿಮಗೆ? ಏನು? ಹಿಡಿಯ ಗಡ್ಡ. ಹೌದೌದು, ಧನುಸನ್ನ ಹಿಡಿದಿದ್ದಾರೆ. ಯಾರದು? ಭೀಷ್ಮಾಚಾರ್ಯ. ಅಯ್ಯೋ, ಅವ್ರು ನಿಮಗೆ ಯಾವ ಲೆಕ್ಕ? ಇಂದಿನಾರಭ್ಯ ಮರಣ ಪರ್ಯಂತರ. ಅದಕ್ಕೂ ಮೊದಲು ಏನ್ ಮಾಡಿದ್ದಾರೆ ಅಂತ ನಿಮ್ಗೆ ಗೊತ್ತುಂಟು, ಹೌದಾ? ಹಾಗಾಗಿ ಓ ಈ ಕಡೆಯಲ್ಲಿ ನೋಡಿ, ದುಶ್ಯಾಸನನು ಅವನು ಬರ್ತಾ ಇದ್ದಾನೆ. ಓ, ಈ ಕಡೆಯಲ್ಲಿ ದೊಡ್ಡ ಮುಂಡಾಸ್ತವ. ಅವ ಯಾರು ಅಂತ ಗೊತ್ತಾಯ್ತಾ? ಕರ್ಣ. ಜಾತಿಹೀನ. ಅವ ಯಾವ ಲೆಕ್ಕ? ಅವರೆಲ್ಲ ನಿಮ್ಮಿಂದ ಸಾಯುವುದಕ್ಕಾಗಿ ಸಿದ್ಧರಾಗಿ ನಿಂತಿದ್ದಾರೆ. ತಡ ಮಾಡಬೇಡಿ, ಹೇಳಿ ಹೇಳಿ ಹೇಳಿ. ನಾನು ಇವತ್ತು ಯುದ್ಧ ಮಾಡುವ ಹಾಗಿಲ್ಲ. ಅದು? ಇವತ್ತು ಯುದ್ಧ ಮಾಡುವ ಹಾಗಿಲ್ಲ. ಮತ್ತೆಂತ ಆಯ್ತು ನಿಮಗೆ? ಯುದ್ಧ ಧರ್ಮಶಾಸ್ತ್ರದ ಅದು ಎಷ್ಟೋ ಪುಟದಲ್ಲಿ ಉಂಟು, ನೆನಪಿಲ್ಲ. ಆ ಪುಟ ಸಂಖ್ಯೆ ಬಿಡಿ ಈಗ. ಬೇಡ, ಹೋಗಿ. ಶಾಸ್ತ್ರ ಒಂದೇನು ಅಂತ ಹೇಳಿ. ಯಾರ್ಯಾರು ಯುದ್ಧ ಕ್ಷೇತ್ರ ಪ್ರವೇಶ ಮಾಡಬಾರದು ಯಾರು ಮಾಡಬಾರ್ದು ಅಂತ ಮೊದಲು ಬರೆದಿದೆ. ಏನಂತ ಬಂದಿದೆ? ಮಕ್ಕಳು ರಣರಂಗ ಪ್ರವೇಶ ಮಾಡಬಾರದು, ಮಕ್ಕಳು ಪ್ರವೇಶಿಸುವಾಗಿಲ್ಲ, ಹೆಂಗಸರು ಪ್ರವೇಶ ಮಾಡಬಾರದು, ಮಾಡಬಾರ್ದು. ಮದುವೆ ಶೋಭನ ಇತ್ಯಾದಿ ಕಾರ್ಯಕ್ರಮ ಇಟ್ಟುಕೊಂಡವರು ರಣಕ್ಷೇತ್ರ ಪ್ರವೇಶ ಮಾಡಬಾರದು, ಶುಭ ಕಾರ್ಯಗಳಿಗೆ ಅನುವಾಗುವ, ವಯಸ್ಸಾದವರು ಪ್ರವೇಶ ಮಾಡಬಾರದು, ರೋಗಿಗಳು ಪ್ರವೇಶ ಮಾಡಬಾರದು. ಇಷ್ಟು ಜನ ಪ್ರವೇಶ ಮಾಡಬಾರ್ದು. ಹೌದು. ನಾನು ಹುಡುಗ ಅಲ್ಲ, ನೀವು ಹುಡುಗ ಅಲ್ಲ, ನಾನು ಹೆಣ್ಣಲ್ಲ. ಅಲ್ಲ ಅಲ್ಲ, ಹೌದಾ? ಮದುವೆ ಶೋಭನ ಇತ್ಯಾದಿ ಇಟ್ಟುಕೊಂಡವನಲ್ಲ. ಅಯ್ಯೋ, ಖಂಡಿತ ಅಂತದ್ದಿಲ್ಲ ನಿಮ್ಗೆ. ವೃದ್ಧ ಅಲ್ಲ. ಅಯ್ಯಪ್ಪ, ಹೇಳ್ತಾರೆ ಯಾರಾದ್ರೂ? ಉಳಿದದ್ದು ರೋಗಿ. ಅದು ರೋಗಿಯೂ ಅಲ್ಲ. ನೀವು ರೋಗಿಯಾಗಿ. ರೋಗಿಯ? ಯಾವ ರೋಗ ಬಾಧಿಸ್ತಾ ಇದೆ ನಿಮಗೆ? ನಾನು ಮನೆಯಿಂದ ಹೊರಡುವಾಗ ನನ್ನ ಎದೆ ಬಡಿತ ಸರಿಯಾಗಿ ಇತ್ತು. ದಡ್ಡ ಒಂದು ಲಯದಲ್ಲಿ ಈಗ ಕಿವಿಗೊಟ್ಟು ಕೇಳು. ಲಯ ತಪ್ಪೋಯ್ತು. ಒಂದು ಲಯ ಯಾರೋ
ಎದೆಯಲ್ಲಿ ಬಿಡಾರ ಮಾಡಿ ಅವಲಕ್ಕಿ ಕುಟ್ಟಿದ ಅವಲಕ್ಕಿ ಕುಟ್ತಾ ಇದ್ದಾರೆ ನಿಮ್ಮ ಮನೆ. ಹಾಗಾಗಿ ನಾನೀಗ ರೋಗಿಯಾಗಿದ್ದೇನೆ. ಯಾವುದೇ ಕ್ಷಣದಲ್ಲಿ ಹೌದಾ ಎದೆ ಬಡಿತ ತಪ್ಪಿದ ರೋಗ ನೋಡು, ವೈದ್ಯರ ಮನೆಗೆ ಹೋಗು. ವೈದ್ಯರು ಕಂಡ ತಕ್ಷಣ ಮಾಡುವುದೇನು, ಮೊದಲು ಎದೆ ಮೇಲೆ ಇಡ್ತಾರೆ. ಹೌದು. ಯಾಕೆ ಯಾಕೆ ಇಡುದು? ಅಂದ್ರೆ ಎದೆ ಬಡಿತ ಸರಿ ಉಂಟಾ ಇಲ್ವೋ ಅಂತ. ಯಾರಾದ್ರೂ ಅವಲಕ್ಕಿ ಕುಡ್ತಾ ಇದ್ದಾರೆ ಅಂತ ನೋಡ್ತಾರೆ. ಸರಿ ಇಲ್ಲ ಅಂದ್ರೆ ನಿನಗೆ ರೋಗ ಉಂಟು ಅಂತ ತೀರ್ಮಾನ ಮಾಡ್ತಾರೆ. ಗೊತ್ತಾಯ್ತಲ್ಲ? ಈ ಕೈ ಹಿಡಿದು ನೋಡುವುದು ಯಾಕೆ? ಯಾಕೆ? ನಾಡಿ ಬಡಿತ ಸರಿ ಉಂಟಾ ಇಲ್ವಾ ಅಂತ. ಹಾ. ಹಾಗಾಗಿ ಇವತ್ತು ಸರಿ ಇಲ್ಲ, ಸರಿ ಇಲ್ಲ. ಹಾಗಾಗಿ ಮನೆಗೆ ಹೋಗುವ, ನಾಳೆ ಬರುವ ಬಾ. ಯುವರಾಜರೇ, ಎನಲೆಂದನನ ಮಧ್ಯನುಗಕ್ಕೆ ಕ್ಷತ್ರಿಯರು ಎನಲೆಂದನನ ಮಧ್ಯನುಗಕ್ಕೆ ಕ್ಷತ್ರಿಯರು ನೆರೆದಿದಂಗಲ ಕಂಜ ಬಗುವುದೇ ವನಿತೆಯರ ಮುಂದುವರಿದಂತ